ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನಾನಿವತ್ತು ನೋಡಿ ಪೇಂಟಿನ ಬಕೆಟು ಮತ್ತು ಪೇಂಟಿನ ಡಬ್ಬಗಳೆಲ್ಲ 1 ಲೀಟ್ರ್ ಡಬ್ಬದಲ್ಲಿ ನಾನಿವತ್ತು ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹ್ಯಾಂಗಿಂಗ್ ಪಾಟು ಮತ್ತು ಬಾಳಿಕೆ ಕೂಡ ತುಂಬ ಜಾಸ್ತಿ ಬರುತ್ತೆ. ಮತ್ತು ನೋಡಿ, ಇದು ಪೇಂಟಿನ 1 ಲೀಟ್ರ್ ಪೇಂಟ್ ಇರುತ್ತಲ್ಲ, ಆ ಡಬ್ಬದಲ್ಲಿ ಮಾಡಿರೋದು. ಇದು ಸ್ಪ್ರೆಡ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲವನ್ನೂ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ. ಎಲ್ಲರ ಮನೆಗಳಲ್ಲೂ ಈ ರೀತಿ ಪೇಂಟಿನ ಡಬ್ಬ ಇದ್ದೇ ಇರುತ್ತೆ. ಅದನ್ನು ನಾವು ರೀಯೂಸ್ ಮಾಡ್ಕೋಬೋದು. ಇದು ಸ್ವಲ್ಪ ಬಾಳಿಕೆ ಕೂಡ ಬರುತ್ತೆ. ಪೇಟೆಯಿಂದ ನಾವು ಹ್ಯಾಂಗಿಂಗ್ ಪಾಟನ್ನು ತರೋ ಬದಲು ಈ ರೀತಿ ಹ್ಯಾಂಗಿಂಗ್ ಪಾಟನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ನಾನಿಲ್ಲಿ ಚಾಕುನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಗ್ಯಾಸಲ್ಲಿ. ಈ ರೀತಿ ಬಿಸಿ ಮಾಡಿಕೊಂಡು ಮಾಡೋದ್ರಿಂದ ತುಂಬ ಈಸಿಯಾಗಿ ನಾವು ಅದನ್ನು ಕಟ್ ಮಾಡ್ಕೋಬೋದು ಅಂತ. ಹಾಗೆ ನಾನಿಲ್ಲಿ ಈ ಪೇಂಟಿನ ಡಬ್ಬಕ್ಕೆ ಮಾರ್ಕ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಇಷ್ಟಕ್ಕೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು ಚೌಕಾಕಾರದಲ್ಲಿ ನಾವು ಅದನ್ನು ಕಟ್ ಮಾಡ್ಕೋಬೇಕು. ಅಲ್ಲಿ ನಾವು ಮಣ್ಣನ್ನು ಮತ್ತು ನೀರನ್ನು ಹಾಕಲಿಕ್ಕೆ ಈಸಿ ಆಗಲಿ ಅಂತ ನಾನು ಈ ರೀತಿ ಮಾಡ್ತೀನಿ. ನಾವು ಆ ಪೇಂಟಿನ ಡಬ್ಬ ಉದ್ದಕ್ಕೆ ಹಾಗೆ ಬಿಡ್ಬೋದು, ಹಾಗೆ ಕೂಡ ಮಾಡ್ಬೋದು. ಆದರೆ ಈ ರೀತಿ ಮಾಡಿದಾಗ ಅದು ಪೇಂಟಿನ ಡಬ್ಬ ಅಂತಲೇ ಗೊತ್ತಾಗಲ್ಲ. ಆ ರೀತಿ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಹಾಗೆ ನೋಡಿ, ಚಾಕುನ ಬಿಸಿ ಮಾಡ್ಕೊಂಡಿದ್ನಲ್ಲ, ಅದರಲ್ಲಿ ಈ ರೀತಿ ಕಟ್ ಬಿಡ್ತೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ, ಕೈಗೆ ಬರುತ್ತೆ, ಬಿಸಿ ಇರುತ್ತಲ್ಲ. ಹಾಗಾಗಿ ಇದು ಗಟ್ಟಿಯಾಗಿರೋದ್ರಿಂದ ನಾವು ಕತ್ರಿನಲ್ಲೆಲ್ಲ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ ಬಿಸಿ ಮಾಡಿಕೊಂಡು ನಾವು ಕಟ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಮತ್ತು ಬೇಗ ನಾವು ಇದನ್ನು ಕಟ್ ಮಾಡ್ಕೋಬೋದು. ಒಂದು ಚೌಕಾಕಾರವಾಗಿ ನಾನು ಇದನ್ನು ಕಟ್ ಮಾಡ್ಕೋತೀನಿ ಅಷ್ಟೇ. ನೋಡಿ, ಈ ರೀತಿ ಕಟ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಚಾಕುನಲ್ಲಿ ಕಟ್ ಮಾಡಬೇಕಾದ್ರೆ ನೋಡಿ ಎಷ್ಟು ಗಟ್ಟಿಯಾಗಿದೆ. ಹಾಗಾಗಿ ನಾನು ಟ್ರೈ ಮಾಡದೆ ಬರಲಿಲ್ಲ. ಹಾಗೆ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಚೌಕಾಕಾರವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಹೋಲನ್ನು ಮಾಡ್ಕೋಬೇಕು. ಅದಕ್ಕೆ ಹೋಲನ್ನು ಮಾಡ್ಕೊಳ್ಳೋಕ್ಕೆ ಒಂದು ಕಬ್ಬಿಣದ ಸರಳನ್ನು ಗ್ಯಾಸಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೋಡಿ, ಮೇಲ್ಗಡೆ 2 ಹೋಲನ್ನು ಮಾಡ್ಕೋತೀನಿ. ಅದಕ್ಕೆ ನಾವು ದಾರನ ಹಾಕಬೇಕಾಗತ್ತೆ. ನಾವು ಅದನ್ನು ಹ್ಯಾಂಗ್ ಮಾಡಲಿಕ್ಕೆ ಇಲ್ಲಿ 2 ದಾರಾನ ನಾನು ಹ್ಯಾಂಗ್ ಮಾಡಬೇಕು ಅಂತ ಈ ರೀತಿ 2 ಹೋಲ್ಗಳನ್ನು ಮಾಡ್ಕೋತೀನಿ. ನೋಡಿ, ಆ ಕಡೆ 2, ಈ ಕಡೆ 2. ನೋಡಿ, ಈ ರೀತಿ ಹೋಲನ್ನು ಮಾಡಿಕೊಂಡು ಅದಕ್ಕೆ ನಾವು ಪ್ಲಾಸ್ಟಿಕ್ ದಾರನ ತಗೊಂಡ್ರೆ ಗಟ್ಟಿಯಾಗಿ ಬರುತ್ತೆ. ಇಲ್ಲ ಅಂದರೆ ನಿಮ್ಮ ಹತ್ರ ಯಾವ ದಾರ ಇದೆಯೋ ಅದನ್ನು ಹಾಕಿ, ಇಲ್ಲ ಬೇಕಾದರೆ ನೀವು ತಂತಿನ ಕೂಡ ಇದಕ್ಕೆ ಜಾಯಿಂಟ್ ಮಾಡ್ಬೋದು. ನೋಡಿ, ನಿಮಗೆ ಎಷ್ಟು ಉದ್ದ ದಾರ ಬೇಕೋ ಅಷ್ಟು ಉದ್ದ ದಾರನ ತಗೊಂಡು ಇಲ್ಲಿ ಒಂದು ಕಡೆ ನಾನು ದಾರನ ಒಂದು ತುದಿನ ಅದನ್ನಕ್ಕೆ ಪೋಣಿಸ್ಕೊಂಡು ಮತ್ತೊಂದು ಅದೇ ತುದಿನ ಮೇಲ್ಗಡೆ ತಗೊಂಡಿದ್ದೀನಿ. ನೋಡಿ, ಈ ರೀತಿ ತಗೊಂಡಿದ್ದೀನಿ. ಹಾಗೆ ಮತ್ತೊಂದು ಸೈಡಲ್ಲೂ 2 ಹೋಲಗೂ ಇದೇ ರೀತಿ ನಾನು ದಾರನ ತಗೋತೀನಿ. ನೀವಿಲ್ಲಿ ಯಾವುದೇ ರೀತಿಯ ದಾರ ಬೇಕಾದರೂ ತಗೋಬಹುದು. ಹಾಗೆ 4 ದಾರನೂ ಸೇರಿಸಿ 4 ತುದಿನೂ ಸೇರಿಸಿ ಗಂಟನ್ನು ಹಾಕ್ಕೊಂಡಿದ್ದೀನಿ. ಹ್ಯಾಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿ ಬರುತ್ತೆ. ಈಗ ನಾವು ನೋಡಿ ಎಷ್ಟು ಈಗ ಹೀಗೆ ಕೂಡ ನಾವು ಗಿಡನ ಮೇಲ್ಗಡೆ ಇಟ್ಕೋಬೋದು. ಆದರೆ ನಾನಿಲ್ಲಿ ಎಲ್ಲ ಕಡೆ ಹೋಲ್ಗಳನ್ನು 1 ಇಂಚ್ ಬಿಟ್ಟು ಹೋಲನ್ನು, ಸ್ವಲ್ಪ ದೊಡ್ಡದಾಗಿ ಹೋಲನ್ನು ಮಾಡ್ಕೊಳ್ಳಿ. ತುಂಬ ಚಿಕ್ಕದಾಗಿದ್ದರೆ ನಾವು ಗಿಡನ ಅದರೊಳಗಡೆ ಸಿಕ್ಸ್ಲಿಕ್ಕೆ ಬರಲ್ಲ. ಹಾಗಾಗಿ ನೋಡಿ, ಎಲ್ಲ ಕಡೆ ಹೋಲ್ಗಳನ್ನು ನೀವು ಎಷ್ಟು ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಗಿಡ ಹಾಕಲಿಕ್ಕೆ. ನೀವು ಇಲ್ಲಿ ಯಾವುದೇ ರೀತಿಯ ಗಿಡ ಬೇಕಾದರೂ ತೊಗೋಬೋದು. ನೋಡಿ, ಎಲ್ಲ ಕಡೆ ನಾನು ಈ ರೀತಿ ನೋಡಿ, ಎಲ್ಲ ಕಡೆ ಅಂದರೆ ಸುತ್ತಲೂ ಇದೇ ರೀತಿ ಹೋಲ್ಗಳನ್ನು ನಾವು ಮಾಡ್ಕೋಬೇಕು. ಹಾಗೆ ಮುಚ್ಚಳ ಮತ್ತು ಹಿಂದ್ಗಡೆ ಆ ಪಾರ್ಟಿಗೂ ಹೋಲನ್ನು ಮಾಡ್ಕೊಳ್ಬೇಕು. ಅಂದರೆ ಒಂದು ಬಾಲ್ ಥರ ನಾವು ಗಿಡನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ.
ನೋಡಿ ಈ ರೀತಿ ನಾನು ಇಲ್ಲಿ ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಲೈಟ್ ವೆಯ್ಟ್ ಆಗಿರೋಂಥ ಪಾಟಿಂಗ್ ಮಿಕ್ಸ್ನ ಹಾಕ್ಕೋಬೇಕು. ಹಾಗೆ ಇದಕ್ಕೆ ನಾನು ಕೊಕ್ಕೋಪಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊಕ್ಕೋಪಿಟ್ಟು, ಮರಳು, ಮಣ್ಣು ಮತ್ತು ಗೊಬ್ಬರ. ಹ್ಯಾಂಗಿಂಗ್ ಪಾಟಿಗೆ ಯಾವ ರೀತಿ ಮಣ್ಣನ್ನು ಹಾಕ್ತೀವೋ ಅದೇ ರೀತಿ ಪಾಟಿಂಗ್ ಮಿಕ್ಸ್ನ ನಾವು ಇಲ್ಲಿ ತೊಗೋಬೇಕಾಗತ್ತೆ. ಲೈಟ್ ವೆಯ್ಟ್ ಆಗಿರಬೇಕು ಸ್ವಲ್ಪ, ಮತ್ತು ನೀರು ಹಿಡಿದಿಟ್ಕೊಂಡಿರಬೇಕು. ಯಾಕಂದರೆ ನಾವು ಹ್ಯಾಂಗಿಂಗ್ ಪಾಟಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುವಂಥ ಗಿಡನೇ ಹಾಕ್ತೀವಲ್ಲ, ಹಾಗಾಗಿ ನೋಡಿ ಈ ರೀತಿ ಜೂ ವಂಡರ್ನ ತೊಗೊಂಡಿದ್ದೀನಿ ನಾನು. ವಂಡರಿಂಗ್ ಜೂ ಅಂತಲೂ ಕರೀತಾರೆ ಇದನ್ನು. ಈ ಗಿಡನ ತೊಗೊಂಡು ಎಲ್ಲ ಕಡೆ ನಾನು ಇದನ್ನು ಎಲ್ಲ ಹೋಲ್ಗಳಲ್ಲಿ ಕೂಡ ನಾವು ಇದನ್ನು ಸಿಕ್ಸ್ತೀನಿ. ನೀವು ಒಂದು ಕಡ್ಡಿನ ಬೇಕಾದರೂ ತೊಗೊಂಡು ಈ ರೀತಿ ಸಿಕ್ಸ್ಕೊಳ್ಳಿ, ಹಾಗೆ ಈಸಿಯಾಗಿ ಬರುತ್ತೆ. ಇಲ್ಲ ಅಂದರೆ ಬರಲಿಲ್ಲ ಅಂದರೆ ಒಂದು ಕಡ್ಡಿನ ತೊಗೊಂಡು ಹೋಲನ್ನು ಮಾಡಿಕೊಂಡು ಆಮೇಲೆ ನೀವು ಇದನ್ನು ಸಿಕ್ಸ್ಬೋದು. ಹಾಗೆ ಮೇಲ್ಗಡೆ ಕೂಡ ಒಂದೆರಡು ಕಡ್ಡಿನ ನಾನು ನೆಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಗಿಡ, ಬೇಗ ದೊಡ್ಡ ಆಗಿಬಿಡತ್ತೆ. ಹಾಗೆ ಒಂದು ಬಾಲ್ ಥರ ಆಗಿ ಬರುತ್ತೆ ಇದು. ನಾವಿಲ್ಲಿ ಪೇಂಟೆಡ್ ಡಬ್ಬದಲ್ಲಿ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ. ಹಾಗೆ ನೋಡಿ ನಾನಿಲ್ಲಿ ಇದು ನಾನು ಸಿಮೆಂಟಿಂದ ಮಾಡಿರೋವಂಥ ಒಂದು ಸ್ಟ್ಯಾಂಡು, ಅದಕ್ಕೆ ನಾನಿಲ್ಲಿ ನೆತ್ತು ಹಾಕ್ಕೊಂಡು ಅದನ್ನು ಎಲ್ಲ ಕಡೆ ನೋಡಿ, ಇದು ಕೆಳಗಡೆ ಪಾರ್ಟಿಗೂ ನಾನು ಹೋಲನ್ನು ಮಾಡ್ಕೊಂಡಿದ್ದೀನಿ. ಅಲ್ಲಿ ಕೂಡ ನಾನು ಈ ಗಿಡನ ಸಿಕ್ಕಿಸ್ತೀನಿ. 1 ಇಂಚು ಬಿಟ್ಟು ನಾನು ಎಲ್ಲ ಹೋಲ್ಗಳನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಈ ಕಡ್ಡಿನ ನಿಮಗೆ ಎಷ್ಟು ಬೇಕೋ ಅಷ್ಟು ಉದ್ದ ತೊಗೊಳ್ಳಿ, ಆದರೆ ತುಂಬ ಉದ್ದ ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಒಂದು 3 ರಿಂದ 4 ಇಂಚ್ ಒಳಗೆ ಇರಲಿ ಈ ಕಡ್ಡಿಗಳು. ಯಾವುದೇ ಗಿಡದ ಕಡ್ಡಿ ಬೇಕಾದರೂ ನೀವು ತೊಗೋಬೋದು. ಒಂದಷ್ಟು ನೆರಳಲ್ಲಿ ಬೆಳೆಯೋದು, ಹ್ಯಾಂಗಿಂಗ್ ಪಾಟಿಗೆ ಹಾಕೋದು, ಇಲ್ಲಾಂದರೆ ನೀವು ಶೋ ಪ್ಲ್ಯಾಂಟ್ಗಳನ್ನು ಹೆಚ್ಚಾಗಿ ತೊಗೊಳ್ಳಿ. ಯಾಕಂದರೆ ಶೋ ಪ್ಲ್ಯಾಂಟನ್ನು ತೊಗೊಂಡ್ರೆ ಅದು ತುಂಬ ದಿನ ಇರುತ್ತೆ. ನಾವು ಈ ಹೂವಿನ ಗಿಡಗಳನ್ನೆಲ್ಲ ತೊಗೊಂಡ್ರೆ ತುಂಬ ದಿನ ಬಾಳಿಕೆ ಬರಲ್ಲ. ಹಾಗಾಗಿ ಶೋ ಪ್ಲ್ಯಾಂಟನ್ನು ನೀವು ಇಲ್ಲಿ ಇದಕ್ಕೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನಾನು ಸಿಮೆಂಟಿಂದ ಪಾಟ್ ಮಾಡೋದು ನೋಡಿ, ಈ ರೀತಿ ಸ್ಟ್ಯಾಂಡನ್ನು ಹೇಗೆ ಮಾಡೋದು ಅಂತ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ನೀವು ಬೇಕಾದರೆ ಎಲ್ಲವನ್ನೂ ನೋಡಿ. ನಾನು ಗಾರ್ಡನಿಂಗ್ ವಿಡಿಯೋಸನ್ನು ತುಂಬಾ ಮಾಡಿದ್ದೀನಿ, ಮತ್ತು ಬಾಟ್ಲಿಂದ ಹ್ಯಾಂಗಿಂಗ್ ಪಾಟನ್ನು ಮಾಡೋದು ಎಲ್ಲವನ್ನೂ ತೋರಿಸಿದ್ದೀನಿ. ನನ್ನ ಚಾನಲ್ಗೆ ಹೋದರೆ ಎಲ್ಲವೂ ಸಿಗತ್ತೆ, ನೀವು ನೋಡ್ಕೋಬೋದು. ನೋಡಿ ಈ ರೀತಿ ಎಲ್ಲ ಕಡೆ ಇದನ್ನು ಸಿಕ್ಕಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಒಂದು ಹ್ಯಾಂಗಿಂಗ್ ಪಾಟನ್ನು ರೆಡಿ ಮಾಡ್ಬೋದು ಅಂತ. ತುಂಬ ಈಸಿಯಾಗಿ ಮತ್ತು ಕಡಿಮೆ ಸಮಯದಲ್ಲಿ ಮಾಡ್ಬೋದು. ನೋಡಿ ಈ ರೀತಿ. ಹಾಗೆ ನಾವಿಲ್ಲಿ ಮೇಲ್ಗಡೆ ನೀರನ್ನು ಹಾಕಿ ಇಡ್ಬೋದು, ಮತ್ತು ಸ್ಪ್ರೇ ಕೂಡ ಇದಕ್ಕೆ ಗಿಡಗಳಿಗೆ ಮಾಡ್ಬೋದು. ಹಾಗೆ ಇದನ್ನು ನಾವು ಒಂದು 8 ದಿವಸ ನೆರಳಲ್ಲಿಟ್ಟು ಆಮೇಲೆ ಸ್ವಲ್ಪ ಬಿಸಿಲು ಬರೋ ಜಾಗದಲ್ಲಿ ಇಡ್ಬೋದು. ನಾವು ಯಾವ ಗಿಡನ ನೆಟ್ಟಿದ್ದೀವಿ ಅನ್ನೋದ್ರ ಮೇಲೆ ನಾವು ಹ್ಯಾಂಗಿಂಗ್ ಪಾಟನ್ನು ನೇತು ಹಾಕಬೇಕಾಗತ್ತೆ. ಯಾಕಂದರೆ ಇಲ್ಲಿ ಇದಕ್ಕೆಲ್ಲ ಅಷ್ಟೊಂದು ಬಿಸಿಲು ಬೇಕಾಗಲ್ಲ. ತುಂಬ ಬಿಸಿಲಿದ್ದರೆ ಚೆನ್ನಾಗಿ ಬರಲ್ಲ. ಹಾಗೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಈ ರೀತಿ ಹ್ಯಾಂಗಿಂಗ್ ಪಾಟನ್ನು ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಮತ್ತು ನೀವು ಯಾವ ಗಿಡನ ಇದಕ್ಕೆ ನೆಟ್ಟಿದ್ದೀರಾ ಅಂತ ಕಾಮೆಂಟ್ ಮಾಡಿ. ನೋಡಿ ಮುಂದೆ ಯಾವುದಾದ್ರೂ ವಿಡಿಯೋದಲ್ಲಿ ನಾನು ಇದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುಂದೆ, ಅದನ್ನು ಕೂಡ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.